ಪತಂಜಲಿ ಮಹರ್ಷಿಗಳು ಸ್ಥಾಪಿಸಲ್ಪಟ್ಟಂತಹ ಯೋಗ ಪತಂಜಲಿ ಇಂದ ಪ್ರಾರಂಭವಾದ ಒಂದು 5,500 ವರ್ಷದಿಂದ ನಡ್ಕೊತಾ ಬಂದಂತ ಈ ಒಂದು ಪದ್ಧತಿಯನ್ನ ಇತ್ತೀಚೆಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರಾದಂತಹ ನರೇಂದ್ರ ಮೋದಿಜಿಯವರು 2015ರಲ್ಲಿ ಇದನ್ನ ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲಿ ಆಚರಿಸಬೇಕಂತೇಳಿ ಒಂದು ಪ್ರೇರಣೆ ನೀಡಿದ್ದಕ್ಕಾಗಿ ಅದನ್ನು ಸಾಮೂಹಿಕವಾಗಿ ಎಲ್ಲ ದೇಶದ ನಾಗರಿಕರು ಇದನ್ನು ಆಚರಿಸಬೇಕು, ಅದು ಚಲಾವಣೆಯನ್ನು ತರಬೇಕು ಅಂತ ಒಂದು ಧ್ಯೇಯೋದ್ದೇಶದಿಂದ ಪ್ರಾರಂಭಿಸಿದ ಈ ಒಂದು 2015ರ ಒಂದು ಕಾರ್ಯಕ್ರಮವನ್ನು ಇವತ್ತು 12 ವರ್ಷದಲ್ಲಿ ಕಾಲಿಟ್ಟಿದ್ದೇವೆ. ಈ 2015ರಲ್ಲಿ ಪ್ರಾರಂಭವಾದಂಥ ಈ ವಿಶ್ವ ಯೋಗ ದಿನವನ್ನು ಮುಖ್ಯವಾಗಿ ಅದರ ಉದ್ದೇಶ ಏನು? ಮುಖ್ಯ ಉದ್ದೇಶ ನಮ್ಮ ದೇಹದ ಎಲ್ಲ ಅವಯವಗಳನ್ನು ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ದೇಹ ದಾಢ್ಯವನ್ನು ಮತ್ತು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಾನು ಸ್ವಚ್ಛ ಮನಸ್ಸಿನಿಂದ ನಮ್ಮ ದೇವನನ್ನು ಸ್ಮರಿಸ್ತೀವಿ ಅಂತ ಒಂದು ಪವಿತ್ರ ಭಾವನೆಯಿಂದ ಈ ಯೋಗ ದಿನಾಚರಣೆಯನ್ನು ಈ ಯೋಗವನ್ನು ಆಚರಿಸಲಾಗ್ತಾಯಿದೆ. ಮುಖ್ಯವಾಗಿ ನಾವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಈ 3 ಆಯಾಮಗಳನ್ನು ಒಳಗೊಂಡಂಥ ಒಂದು ಮುಖ್ಯ ಕಾರ್ಯಕ್ರಮವನ್ನು ಒಳಗೊಂಡಂಥ ಈ ಯೋಗದ ಪರಿಕಲ್ಪನೆಯಲ್ಲಿ ನಾವು ದೈಹಿಕವಾಗಿ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎನ್ನುವಂತೆ ನಾವು ದೈಹಿಕವಾಗಿ ಮತ್ತು ಬಲಿಷ್ಠರಾಗಿರಬೇಕು. ಈ ದೈಹಿಕವಾಗಿ ಬಲಿಷ್ಠರಾಗಿರ್ಬೇಕಾದ್ರೆ ನಾವು ನಿತ್ಯ ಕಾಯಕಗಳನ್ನು ಮಾಡುತ್ತಾ, ಹೆಣ್ಮಕ್ಕಳಾಗಿರ್ಬೋದು ಗಂಡಸು ಮಕ್ಕಳಾಗಿರ್ಬೋದು ತಮ್ಮ ದಿನನಿತ್ಯದ ಕಾಯಕಗಳನ್ನು ಮಾಡುತ್ತಾ ನಾವು ನಮ್ಮ ದೇಹವನ್ನು ಬಲಿಷ್ಠವಾಗಿ ಮಾಡ್ಕೋಬೇಕು. ಈ ದೇಹವನ್ನು ಬಲಿಷ್ಠವಾಗಿ ಮಾಡಿಕೊಂಡು ನಮ್ಮ ಮಾನಸಿಕವಾಗಿ ನಮ್ಮ ಮನಸ್ಸನ್ನು ಗುರು ಲಿಂಗ ಜಂಗಮ ಗುರು ಬಸವಣ್ಣನವರು ಕೊಟ್ಟಂತ ಪೂಜೆ ಲಿಂಗ ಪೂಜೆಯನ್ನು ಮಾಡುತ್ತಾ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಕೊನೆಗೆ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಜೀವನವನ್ನು ದೈವತ್ವದಲ್ಲಿ ಗುರು ಲಿಂಗ ಜಂಗಮ ಸಾಕ್ಷಾತ್ಕಾರವಾಗಿ ಐಕ್ಯ ಸ್ಥಳಕ್ಕೆ ಹೋಗಿ ನಾವು ನಮ್ಮ ಜೀವನವನ್ನು ಮುಕ್ತಿಗೊಳಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಈ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಪವಿತ್ರ ಒಂದು ಹಂತಗಳನ್ನು ನಾವು ಪಾಲಿಸುತ್ತಾ ನಮ್ಮ ಜೀವನವನ್ನು ಪಾವನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿದ್ದೇವೆ. ಹಾಗಾಗಿ ಈ ಯೋಗ ಅನ್ನೋ ಪರಿಕಲ್ಪನೆ ಶಬ್ದ ಸಂಸ್ಕೃತದಿಂದ ಮೂಡಿ ಬಂದಿದೆ. ಇದು ಮುಖ್ಯವಾಗಿ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳು ಇವೆಲ್ಲವುಗಳನ್ನು ನಾವು ನಮ್ಮ ಇತಿಹಾಸದಲ್ಲಿ ನೋಡ್ಕೊತಾನೆ ಬಂದಿದ್ದೀವಿ. ಆದರೆ ಲಿಂಗಾಂಗ ಯೋಗದಲ್ಲಿ ಸಿದ್ದರಾಮೇಶ್ವರರು ಬಸವನಿಂದ ಯೋಗವು ಬಸನಾಯಿತಿ ಲೋಕ ಅಂತ ಒಂದು ಸಿದ್ದರಾಮೇಶ್ವರ ಶರಣರು ಕೂಡ ಬಸವಣ್ಣನ ಒಂದು ಆಧ್ಯಾತ್ಮಿಕ ಯೋಗದಲ್ಲಿ ಬಸವಣ್ಣನನ್ನು ನೆನೆಸುತ್ತಾನೆ, ಲಿಂಗ ಪೂಜೆ ಮಾಡುತ್ತಾನೆ, ನಾವು ಆಧ್ಯಾತ್ಮದಲ್ಲಿ ನಾವು ನಮ್ಮ ಜೀವನವನ್ನು ಪಾವನ ಮಾಡಿಕೊಡ್ಬೇಕಂತ ಒಂದು ಪವಿತ್ರ ವಿಚಾರಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಯೋಗದ ಬಗ್ಗೆ ಇನ್ನೂ ಬಹಳಷ್ಟು ವ್ಯವಸ್ಥಿತವಾಗಿ ಹೇಳಲಿಕ್ಕೆ ಒಬ್ಬ ದೈಹಿಕ ಶಿಕ್ಷಕರನ್ನು ಜೂನ್ 21 ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ಜಗತ್ತಿನ 200 ದೇಶಗಳಲ್ಲಿ ಎಲ್ಲ ರಾಷ್ಟ್ರೀಯ ರಾಜಧಾನಿಗಳಲ್ಲಿ ಮತ್ತು ಅಂಬೇಸಡರ್ಗಳು ಕೂಡ ಈ ಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹುಬ್ಬಳ್ಳಿ ನದಿ ಮೇಲೆ ಇವತ್ತು ಕೋಲ್ಕತ್ತಾದಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 35,000 ಜನಸಂಖ್ಯೆಯ ಒಂದು ಸಾಕ್ಷಿಯಾಗಿ ಆ ಯೋಗ ದಿನವನ್ನು ಆಚರಿಸ್ತಾ ಇದ್ದಾರೆ. ಹಾಗೆ